ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಾಗತಿಕ ಹಣಕಾಸು ನಿಗಾವಣೆ ಸಂಸ್ಥೆ FATF ಭಾರತಕ್ಕೆ ಫುಲ್ ಮಾರ್ಕ್ಸ್ ಅನ್ನು ಕೊಟ್ಟಿದೆ. ಜೊತೆಗೆ ಭಾರತದ ಸರ್ಕಾರವನ್ನು ಉರುಳಿಸುವ ನಿಟ್ಟಲ್ಲಿ ಇಲ್ಲಿನ ಕಮ್ಯುನಿಸ್ಟ್ ಸಂಘಟನೆಗಳು ಹಾಗೂ ಭಾರತದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡೋದಕ್ಕೆ ಇಸ್ಲಾಮಿಕ್ ಸಂಘಟನೆಗಳು ದೊಡ್ಡ ಮಟ್ಟದ ಸಂಚು ರೂಪಿಸಿದ್ದ ವಿಷಯವನ್ನು ಕೂಡ ತನ್ನ ವರದಿಯಲ್ಲಿ FATF ಪ್ರಸ್ತಾಪಿಸಿದೆ. ಹಾಗೆ ಭಾರತ ಮನಿ ಲಾಂಡ್ರಿಂಗ್ ಪ್ರಕರಣಗಳ ತನಿಖೆ ಮತ್ತು ವಿಚಾರಣೆಯನ್ನ ಇನ್ನಷ್ಟು ಚುರುಕುಗೊಳಿಸಬೇಕಾದ ಅಗತ್ಯದ ಬಗ್ಗೆ ಆ ವರದಿಯಲ್ಲಿ ಸಲಹೆಯನ್ನು ಕೊಡಲಾಗಿದೆ. ಹಾಗಾದರೆ ಏನಿದು FATF? ಇದರ ವರದಿ ಯಾವ ಕಾರಣದಿಂದ ಮಹತ್ವ ಅನ್ನಿಸ್ಕೊಳ್ಳುತ್ತೆ? ಆ ಸಂಸ್ಥೆ ಭಾರತದ ಬಗ್ಗೆ ಹೇಳಿರುವುದೇನು? ಬನ್ನಿ ನೋಡೋಣ. ಗೆಳೆಯರೆ, FATF ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಬಗ್ಗೆ ನಿಮಗೆ ಗೊತ್ತಿದೆ. ಇದು ಜಾಗತಿಕವಾಗಿ ಮನಿ ಲಾಂಡ್ರಿಂಗ್ ಹಾಗೂ ಟೆರರ್ ಫೈನಾನ್ಸಿಂಗ್ಗೆ ಕಡಿವಾಣ ಹಾಕುವ ನಿಟ್ಟಲ್ಲಿ G7 ದೇಶಗಳಿಂದ ಆರಂಭವಾದ ಸಂಸ್ಥೆ. ಈ FATF ಮತ್ತು ಅದು ಭಾರತದ ಬಗ್ಗೆ ಹೇಳಿರುವುದು ಏನು ಅನ್ನೋ ಬಗ್ಗೆ ನೋಡುವ ಮೊದಲು ನಿಮಗಿಲ್ಲೊಂದು ಚಿಕ್ಕ ಪ್ರಶ್ನೆ ಇದೆ. 2024ರಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಜವಾಬ್ದಾರಿಯುತ ಬಳಕೆಗೆ ಸಂಬಂಧಪಟ್ಟ 2ನೇ ಜಾಗತಿಕ ಸಮ್ಮೇಳನ ನಡೆದದ್ದು ಎಲ್ಲಿ? ಎ ನವದೆಹಲಿ, ಬಿ ಸಿಯೋಲ್, ಸಿ ಮಾಸ್ಕೋ, ಡಿ ಲಂಡನ್. ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಗೆಳೆಯರೆ, FATF ಅನ್ನೋದು 1989ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ G7 ದೇಶಗಳ ಶೃಂಗಸಭೆಯ ಸಂದರ್ಭದಲ್ಲಿ ಅಸ್ತಿತ್ವಕ್ಕೆ ಬಂತು. ಜಾಗತಿಕವಾಗಿ ನಡೆಯುವ ಅಕ್ರಮ ಹಣಕಾಸು ವಹಿವಾಟನ್ನು ನಿಯಂತ್ರಿಸುವ ನಿಟ್ಟಲ್ಲಿ ಆರಂಭಗೊಂಡ ಈ ಫೈನಾನ್ಷಿಯಲ್ ಟಾಸ್ಕ್ ಫೋರ್ಸ್ ಮುಂದೆ ಅಂದರೆ ಅಮೆರಿಕ ಆದ ಮೇಲೆ ಭಯೋತ್ಪಾದಕರ ದಾಳಿ ನಡೆದ ನಂತರ ಅಂದರೆ 2001ರ ನಂತರ ಭಯೋತ್ಪಾದನೆಯನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ತು. ಹಣ ಅಕ್ರಮ ವರ್ಗಾವಣೆ, ಭಯೋತ್ಪಾದಕ ಚಟುವಟಿಕೆಗಳಿಗೆ ನೀಡಲಾಗುವ ಆರ್ಥಿಕ ಸಹಾಯವನ್ನು ನಿಯಂತ್ರಿಸುವ ನಿಟ್ಟಲ್ಲಿ ಈ ಟಾಸ್ಕ್ ಫೋರ್ಸ್ ಕೆಲಸ ಮಾಡುತ್ತೆ. ಆರಂಭದಲ್ಲಿ 16 ಸದಸ್ಯರನ್ನು ಹೊಂದಿದ್ದ ಈ FATFನಲ್ಲಿ ಈಗ 38 ಸದಸ್ಯ ದೇಶಗಳು ಹಾಗೂ ಯುರೋಪಿಯನ್ ಕಮಿಷನ್ ಮತ್ತು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಸೇರಿ ಒಟ್ಟು 40 ಸದಸ್ಯರಿದ್ದಾರೆ. ಅದರಲ್ಲಿ ರಷ್ಯಾ ಕೂಡ ಸದಸ್ಯತ್ವವನ್ನು ಹೊಂದಿತ್ತು. ಆದರೆ ಯುಕ್ರೇನ್ ಮೇಲಿನ ದಾಳಿಯ ಹಿನ್ನೆಲೆಯಲ್ಲಿ ರಷ್ಯಾದ ಸದಸ್ಯತ್ವವನ್ನು ಅಮಾನತ್ತಲ್ಲಿಡಲಾಗಿದೆ. ಹಾಗೆ ಭಾರತ ಮತ್ತು ಚೈನಾಗಳು ಕೂಡ ಈ FATFನ ಸದಸ್ಯ ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿವೆ. ಪಾಕಿಸ್ತಾನಕ್ಕೆ ಸದಸ್ಯತ್ವ ಇಲ್ಲ. ಇನ್ನು ಈ FATF ಹಣಕಾಸು ಅಕ್ರಮ ವರ್ಗಾವಣೆ ಮತ್ತು ಟೆರರ್ ಫಂಡಿಂಗ್ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನೀತಿಗಳನ್ನು ರೂಪಿಸಿದೆ. ಅದರ ಅನ್ವಯ ಎಲ್ಲ ದೇಶಗಳು ಕೆಲಸ ಮಾಡಬೇಕು ಅಂತ ಅದು ಬಯಸುತ್ತೆ. ಹಾಗೆ ಯಾವ ದೇಶಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ, ಭಯೋತ್ಪಾದಕ ಸಂಘಟನೆಗಳಿಗೆ ಹಣಕಾಸಿನ ನೆರವು ಸಿಗುತ್ತೋ ಅಂಥ ದೇಶಗಳನ್ನ ಕಾಲ್ ಫಾರ್ ಆಕ್ಷನ್ ಕ್ರಮ ಕೈಗೊಳ್ಳಬೇಕಾದ ದೇಶಗಳ ಪಟ್ಟಿಯಲ್ಲಿ ಇಡಲಾಗುತ್ತೆ. ಅದನ್ನ ಬ್ಲಾಕ್ ಲಿಸ್ಟ್ ಅಂತ ಕೂಡ ಕರೀತಾರೆ. ಯಾವ ದೇಶಗಳಲ್ಲಿ ಇನ್ನೂ ಹೆಚ್ಚಿನ ಕ್ರಮಗಳ ಅಗತ್ಯ ಇದೆಯೋ ಅಂಥ ದೇಶಗಳನ್ನ ನಿಗಾವಣೆಯ ಪಟ್ಟಿಯಲ್ಲಿಡುತ್ತೆ. ಅದನ್ನ ಗ್ರೇ ಲಿಸ್ಟ್ ಅಂತ ಕರೀತಾರೆ. ಪಾಕಿಸ್ತಾನ ನಿನ್ನೆ ಮೊನ್ನೆಯವರೆಗೆ ಈ ಗ್ರೇ ಲಿಸ್ಟ್ ಅಲ್ಲಿತ್ತು. 2022ರ ಅಕ್ಟೋಬರ್ ತಿಂಗಳಲ್ಲಿ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ನಿಂದ ಹೊರಗೆ ತರಲಾಯಿತು. ಹಾಗೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕೊರಿಯಾ ಅಂದರೆ ಉತ್ತರ ಕೊರಿಯಾ, ಇರಾನ್ ಹಾಗೂ ಮ್ಯಾನ್ಮಾರ್ಗಳು ಬ್ಲಾಕ್ ಲಿಸ್ಟಲ್ಲಿ ಸ್ಥಾನವನ್ನು ಪಡ್ಕೊಂಡಿವೆ. ಜೊತೆಗೆ 21 ದೇಶಗಳು FATFನ ಗ್ರೇ ಲಿಸ್ಟಲ್ಲಿವೆ. ಇನ್ನು ಇಲ್ಲಿ FATFನ ಬ್ಲಾಕ್ ಲಿಸ್ಟ್ ಅಥವಾ ಗ್ರೇ ಲಿಸ್ಟ್ ಸೇರಿದರೆ ಏನಾಗುತ್ತೆ? ಗೆಳೆಯರೆ, ಈ FATF ಅನ್ನೋದನ್ನ ರಚನೆ ಮಾಡಿರುವುದು G7 ದೇಶಗಳು. ಅಂದ್ರೆ ಈ ಜಗತ್ತಿನ ಆರ್ಥಿಕತೆಯ ಹಣೆ ಬರಹವನ್ನ ಬರೆಯಬಲ್ಲ ಶ್ರೀಮಂತ ದೇಶಗಳ ಕೂಟ ಇದನ್ನ ರಚನೆ ಮಾಡ್ತು. ಆನಂತರ ಇದರಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡ ದೇಶಗಳಿವೆಯಲ್ಲ, ಅವು ಕೂಡ ಜಾಗತಿಕ ಆರ್ಥಿಕತೆಗೆ ಶಕ್ತಿ ತುಂಬುವ ಸಾಮರ್ಥ್ಯವನ್ನು ಹೊಂದಿರುವ ದೇಶಗಳೇ. ಅಂದ್ರೆ ಒಂದು, ಈ ದೇಶಗಳು ನಾನಾ ದೇಶಗಳಲ್ಲಿ ಹೂಡಿಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ, ಸಾಲ ಕೊಡೋ ಶಕ್ತಿಯನ್ನು ಹೊಂದಿವೆ. ಹಾಗೆ ಸಾಲ ಕೊಡೋ ಸಂಸ್ಥೆಗಳಿವೆ ನೋಡಿ, ವಿಶ್ವ ಬ್ಯಾಂಕ್ ಇರಬಹುದು, IMF ಆಗಿರಬಹುದು, ADB ಅಥವಾ ಇನ್ಯಾವುದೇ ಬ್ಯಾಂಕ್ ಆಗಿರಬಹುದು. ಆ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರಬಲ್ಲ ದೇಶಗಳು ಈ FATFನ ಸದಸ್ಯ ದೇಶಗಳಾಗಿವೆ. ಹೀಗಾಗಿ ಈ ಟಾಸ್ಕ್ ಫೋರ್ಸ್ನ ಕೆಂಗಣ್ಣಿಗೆ ಬಿದ್ದು ಅದರ ಬ್ಲಾಕ್ ಲಿಸ್ಟ್ ಅಥವಾ ಗ್ರೇ ಲಿಸ್ಟ್ ಸೇರಿಬಿಟ್ರೆ ಅಲ್ಲಿಗೆ ವಿದೇಶಿ ಹೂಡಿಕೆಗಳು ಬರೋದು ನಿಂತು ಹೋಗುತ್ತೆ. ಹೂಡಿಕೆದಾರರ ದೃಷ್ಟಿಯಲ್ಲಿ ಆ ದೇಶ ಅಸ್ಪೃಶ್ಯ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಸಾಲಗಳು ಸಿಗೋದು ಕೂಡ ನಿಂತು ಹೋಗುತ್ತವೆ. ಜಾಗತಿಕ ಮಟ್ಟದಲ್ಲಿ ಬ್ಲಾಕ್ ಲಿಸ್ಟ್ ಸೇರಿದ ದೇಶಗಳು ಏಕಾಂಗಿ ಥರ ತಯಾರಾಗಬೇಕಾಗುತ್ತೆ ಮತ್ತು ಅಂಥ ದೇಶಗಳ ಆರ್ಥಿಕ ಬೆಳವಣಿಗೆಯ ಮೇಲೆ ಇದು ಸಂಪೂರ್ಣ ದುಷ್ಪರಿಣಾಮವನ್ನು ಬೀರುತ್ತೆ. ಇದಿಷ್ಟು FATF ಕುರಿತಾದ ಮಾಹಿತಿ. ಇನ್ನು ಈ FATF ಈ ಹಿಂದೆ ಭಾರತಕ್ಕೊಂದಷ್ಟು ಸಲಹೆಗಳನ್ನ, ಶಿಫಾರಸುಗಳನ್ನ ಮಾಡಿತ್ತು. ಇತ್ತೀಚೆಗಷ್ಟೇ ಭಾರತದ ಬಗ್ಗೆ FATF ಒಂದು ಸಮಗ್ರ ಅವಲೋಕನವನ್ನು ಕೂಡ ನಡೆಸಿತು. ಅದಕ್ಕೆ ಸಂಬಂಧಿಸಿದ ಸುಮಾರು 368 ಪುಟಗಳ ವರದಿಯನ್ನ ಫೈನಾನ್ಷಿಯಲ್ ಟಾಸ್ಕ್ ಫೋರ್ಸ್ ಬಿಡುಗಡೆ ಮಾಡಿದೆ. ಅದರಲ್ಲಿ ಭಾರತ ಅಕ್ರಮ ಹಣಕಾಸು ವರ್ಗಾವಣೆ ಹಾಗೂ ಟೆರರ್ ಫಂಡಿಂಗ್ ವಿರುದ್ಧ ಇದುವರೆಗೆ ಕೈಗೊಂಡ ಕ್ರಮಗಳ ಬಗ್ಗೆ ಶ್ಲಾಘನೆಯನ್ನ FATF ವ್ಯಕ್ತಪಡಿಸಿದೆ. ಜೊತೆಗೆ ಭಾರತಕ್ಕೆ ಇನ್ನೊಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದೆ.
ಭಾರತದಲ್ಲಿ ಸರ್ಕಾರವನ್ನು ಪದಚ್ಯುತಗೊಳಿಸೋದಕ್ಕೆ ಇಲ್ಲಿನ ಎಡಪಂಥೀಯ ಸಂಘಟನೆಗಳು ತೀವ್ರ ಪ್ರಮಾಣದಲ್ಲಿ ಕೆಲಸ ಮಾಡಿದ್ವು ಮತ್ತು ಮಾಡ್ತಾ ಇವೆ ಅನ್ನೋದನ್ನ ಈ ವರದಿಯಲ್ಲಿ FATF ಉಲ್ಲೇಖ ಮಾಡಿದೆ. ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಅಲ್ ಖೈದಾ, ಐಸಿಸ್ನಂತಹ ಸಂಘಟನೆಗಳು, ಅವುಗಳ ಬೆಂಬಲಿತ ಗುಂಪುಗಳು ಭಯೋತ್ಪಾದನೆಯನ್ನ ಹೆಚ್ಚು ಮಾಡುವುದಕ್ಕೆ ತೀವ್ರ ಪ್ರಯತ್ನಗಳನ್ನು ನಡೆಸಿದ್ವು. ಭಾರತದಲ್ಲಿನ ಉಗ್ರ ಮನಸ್ಥಿತಿಯ ಯುವಕರನ್ನ ಭಯೋತ್ಪಾದನೆಗೆ ಬಳಸಿಕೊಳ್ಳುವ ಕೆಲಸ ನಡೀತು ಅನ್ನೋದನ್ನ ಹೇಳಿರುವ ಈ ವರದಿ ಅದನ್ನು ನಿಯಂತ್ರಿಸೋದಕ್ಕೆ, ಟೆರರ್ ಫಂಡಿಂಗ್ಗೆ ಕಡಿವಾಣವನ್ನು ಹಾಕೋದಕ್ಕೆ ಭಾರತ ಕೈಗೊಂಡ ಕ್ರಮಗಳ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದೆ. ಹಾಗೆ ಭಾರತದಲ್ಲಿ ಅಕ್ರಮ ಹಣಕಾಸು ವರ್ಗಾವಣೆ ಪ್ರಕರಣಗಳ ವಿಚಾರಣೆಯ ವಿಳಂಬದ ಬಗ್ಗೆ FATF ಒಂದಷ್ಟು ಕಳವಳ ವ್ಯಕ್ತಪಡಿಸಿರೋದು ಅದರ ವರದಿಯಲ್ಲಿ ಕಾಣ್ತಾ ಇದೆ. ನಮ್ಮಲ್ಲಿ ತನಿಖೆ ಮತ್ತು ನಿಯಂತ್ರಣಕ್ಕೆ ಸಿಗುವಷ್ಟು ಪ್ರಾಮುಖ್ಯತೆ, ವೇಗ ಆ ಪ್ರಕರಣಗಳ ವಿಚಾರಣೆಗೆ ಸಿಗ್ತಾ ಇಲ್ಲ ಅನ್ನೋದು ಸುಳ್ಳೇನಲ್ಲ. ಅದನ್ನ ಆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ವಿಚಾರಣೆಯನ್ನ ಇನ್ನಷ್ಟು ವೇಗವಂತ ಹಾಗೂ ಶಕ್ತಿವಂತಗೊಳಿಸಬೇಕಾದ ಅಗತ್ಯವನ್ನ ವರದಿ ಹೇಳ್ತಾ ಇದೆ. ಹಾಗೆ ಮನಿ ಲಾಂಡ್ರಿಂಗ್ ನಿಯಂತ್ರಣದ ಪ್ರಯತ್ನದಲ್ಲಿ ಸರ್ಕಾರೇತರ ಸಂಸ್ಥೆಗಳು ಅಂದರೆ NGOಗಳು ಸಮಸ್ಯೆಗೆ ಸಿಲುಕಿಕೊಳ್ಳದ ಹಾಗೆ ನೋಡಿಕೊಳ್ಳೋದಕ್ಕೆ ಕೂಡ ಈ ವರದಿಯಲ್ಲೊಂದು ಸಲಹೆಯನ್ನು ಕೊಡಲಾಗಿದೆ. ಸಾಮಾನ್ಯವಾಗಿ ಭಯೋತ್ಪಾದನೆಗೆ ಹಾಗೂ ಅಕ್ರಮ ಹಣ ವರ್ಗಾವಣೆಗೆ ದೊಡ್ಡ ಮಟ್ಟದ ವೆಹಿಕಲ್ ಥರ ಕೆಲಸ ಮಾಡೋದು ಸಾಮಾಜಿಕ ಸಂಘಟನೆಗಳು. ನಮ್ಮಲ್ಲಿ ಸಾಕಷ್ಟು NGOಗಳಿಗೆ ಬರ್ತಾ ಇದ್ದ ವಿದೇಶಿ ಮೂಲದ ಹಣ ಹಾಗೂ ಸ್ಥಳೀಯವಾಗಿ ಸಂಗ್ರಹವಾಗ್ತಾ ಇದ್ದ ಹಣಕಾಸಿಗೆ ಸರಿಯಾದ ಲೆಕ್ಕಪತ್ರಗಳಿರ್ತಾ ಇರಲಿಲ್ಲ. ಹಣ ಸಂಗ್ರಹದ ಉದ್ದೇಶ ಒಂದಾದರೆ ಅದರ ಬಳಕೆ ಮತ್ತೊಂದಾಗಿರ್ತಾ ಇತ್ತು. ಹೀಗಾಗಿ ಕಳೆದ 6 ವರ್ಷಗಳಿಂದ ಸರ್ಕಾರ ಈ NGOಗಳ ಕತ್ತಿನ ಮೇಲೆ ಕಾಲು ಕೊಟ್ಟಿದೆ. ಪ್ರತಿ ಪೈಸೆಗೂ ಲೆಕ್ಕ ಕೊಡಬೇಕಾದ ವ್ಯವಸ್ಥೆಯನ್ನು ಜಾರಿಗೊಳಿಸಿದೆ. ಸುಮಾರು 7,500 NGOಗಳಿಗೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ಗಳನ್ನು ಕೊಟ್ಟಿತ್ತು ಮತ್ತು ಸುಮಾರು 20,600 ಸಂಘ ಸಂಸ್ಥೆಗಳು ತಮ್ಮ ವಿದೇಶಿ ಹಣಕಾಸನ್ನು ಪಡೆಯುವ ಲೈಸೆನ್ಸ್ ರದ್ದತಿಗೆ ಒಳಗಾದವು. ಸರ್ಕಾರದ ಈ ಕಠಿಣ ಕ್ರಮಗಳನ್ನು ಆಮ್ನೆಸ್ಟಿ ಥರದ ವಿದೇಶಿ NGOಗಳು ತೀವ್ರವಾಗಿ ವಿರೋಧಿಸಿದ್ವು ಕೂಡ. ಈ FATF ಈಗ ಈ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ಸರ್ಕಾರೇತರ ಸಂಘ ಸಂಸ್ಥೆಗಳೇನಿವೆ ಇವುಗಳಿಗೆ ವಿದೇಶಿ ಹಣ ಅಂತ ಬರುವುದು ಪಶ್ಚಿಮದ ದೇಶಗಳಿಂದ. ನಮ್ಮಲ್ಲಿ ಕುಡಂಕುಳಂ ಸೇರಿದಂತೆ ಸಾಕಷ್ಟು ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟುಗಳು, ಒಂದಿಷ್ಟು ಪೋರ್ಟ್ ಪ್ರಾಜೆಕ್ಟುಗಳು, ಡ್ಯಾಮುಗಳು, ಹೀಗೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿಸ್ತಾ ಇದ್ದದ್ದು ಕೂಡ ಈ ವಿದೇಶಿ ಫಂಡಿಂಗ್ ಅನ್ನು ಪಡ್ಕೋತಾ ಇದ್ದ NGOಗಳೇ. ಹಾಗೆ ರೈತ ಪ್ರತಿಭಟನೆಗಳು ಇವೆಲ್ಲ ನಡೆದ್ವಲ್ಲ, ಅವುಗಳ ಹಿಂದೆ ಕೂಡ NGOಗಳಿದ್ವು. ಇನ್ನು ಭಯೋತ್ಪಾದಕ ಚಟುವಟಿಕೆಗಳಿಗೆ ಇಸ್ಲಾಮಿಕ್ ದೇಶಗಳಿಂದ ಹಣಕಾಸಿನ ನೆರವು ಬರ್ತಾ ಇತ್ತು. ಈಗ ವಿದೇಶಿ ಹಣ ಪಡೆಯುವ ಲೈಸೆನ್ಸ್ ರದ್ದತಿ ಹಾಗೂ ಕಠಿಣ ನಿಗಾವಣೆಯನ್ನು ಜಾರಿಗೆ ತಂದ ಕಾರಣ ಈ ಸಂಘಟನೆಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅಂತೂ ಆಗ್ತಾ ಇದೆ. ಹಾಗಂತ ಅವರಿಗೆ ಹಣ ಸಿಗುತ್ತಿಲ್ಲ ಅಂತಲ್ಲ. ವಿದೇಶಗಳಿಂದ ಸಂದಾಯವಾಗ್ತಾ ಇದ್ದ ಹಣ ಈಗ ದೇಶದ ಒಳಗಿಂದಲೇ ಅವರಿಗೆ ಜನರೇಟ್ ಆಗೋದಕ್ಕೆ ಶುರುವಾಗಿದೆ. ಒಂದಷ್ಟು ಕಳ್ಳದಾರಿಗಳನ್ನು ಅವರು ಈಗಾಗಲೇ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಕೂಡ FATFನ ವರದಿ ಬೆಳಕು ಚೆಲ್ತಾ ಇದೆ. ದೇಶದ ಒಳಗೆ ಅಕ್ರಮ ಹಣ ವರ್ಗಾವಣೆ ಪ್ರಮಾಣ ಹೆಚ್ಚಾಗ್ತಾ ಇದೆ ಅನ್ನೋ ಬಗ್ಗೆ ಹೇಳಿರುವ FATF ಅದಕ್ಕೆ ಚಿನ್ನ ಹಾಗೂ ಇನ್ನಿತರ ಬೆಲೆ ಬಾಳುವ ಲೋಹಗಳ ಮೂಲಕ ಅಕ್ರಮ ಹಣ ಚಲಾವಣೆ ನಡೀತಿದೆ ಅನ್ನೋ ಅಂಶವನ್ನು ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಭಾರತದಲ್ಲಿ ಸುಮಾರು 1.25 ಲಕ್ಷದಷ್ಟು ಚಿನ್ನ ಹಾಗೂ ಬೆಲೆ ಬಾಳುವ ಹರಳುಗಳ ಮಾರಾಟಗಾರರಿದ್ದಾರೆ. ಆದರೆ ಅವ್ರ ಪೈಕಿ ಜೆಮ್ಸ್ ಅಂಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ನ ಸದಸ್ಯತ್ವ ಪಡೆದವರು ಕೇವಲ 9,500 ಮಂದಿ ಮಾತ್ರ. ಉಳಿದವರ ವಹಿವಾಟುಗಳು ತೆರಿಗೆಯ ವ್ಯಾಪ್ತಿಯಿಂದ ಆಚೆ ಇವೆ. ಅವರ ಮೂಲಕ ಅಕ್ರಮ ಹಣ ವರ್ಗಾವಣೆ ನಡೆಯುವ ಸಾಧ್ಯತೆಗಳಿವೆ ಮತ್ತು ಅಕ್ರಮವಾಗಿ ಬೆಲೆ ಬಾಳುವ ಲೋಹ ಮತ್ತು ಹರಳುಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಅನ್ನೋ ಅಂಶವನ್ನು ವರದಿಯಲ್ಲಿ ಉಲ್ಲೇಖಿಸಿರುವ FATF ಆ ಬಗ್ಗೆ ಸರ್ಕಾರ ಇನ್ನಷ್ಟು ಹೆಚ್ಚಿನ ಗಮನ ಹರಿಸಬೇಕಾದ ಅಗತ್ಯ ಇದೆ ಅಂತ ಹೇಳಿದೆ. ಉಳಿದಂತೆ ಭಾರತ ಇದುವರೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಸಂಪೂರ್ಣ ಸಂತೃಪ್ತಿಯನ್ನು ವ್ಯಕ್ತಪಡಿಸಿರುವುದಲ್ಲದೆ ಭಾರತವನ್ನು ರೆಗ್ಯುಲರ್ ಫಾಲೋ ಅಪ್ ಪಟ್ಟಿಗೆ ಸೇರಿಸಲಾಗಿದೆ. G20 ದೇಶಗಳ ಪೈಕಿ ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್, ಇಟಲಿಗಳ ನಂತರ ಈಗ ರೆಗ್ಯುಲರ್ ಫಾಲೋ ಅಪ್ ಪಟ್ಟಿಯಲ್ಲಿ ಭಾರತ ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. ಈ ಮೂಲಕ ಭಾರತ FATFನ 40 ಶಿಫಾರಸುಗಳ ಪೈಕಿ 37 ಪೂರ್ಣಗೊಳಿಸಿದೆ. ಇನ್ನು ಮನಿ ಲಾಂಡ್ರಿಂಗ್ ಹಾಗೂ ಟೆರರ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಕರಣಗಳ ಶೀಘ್ರ ವಿಚಾರಣೆಯ ಅಗತ್ಯ ಇದೆ ಅನ್ನೋ ಸಲಹೆಯನ್ನು ಭಾರತಕ್ಕೆ FATF ಕೊಟ್ಟಿದೆ. ಹಾಗೆ ಇನ್ನು ಮುಂದೆ 3 ವರ್ಷಗಳಿಗೊಮ್ಮೆ ಭಾರತ FATFಗೆ ತಾನೇ ಒಂದು ಸೆಲ್ಫ್ ಅಸೆಸ್ಮೆಂಟ್ ವರದಿಯನ್ನು ಸಲ್ಲಿಸಿದರೆ ಸಾಕಾಗುತ್ತೆ. ಗೆಳೆಯರೆ, FATFನ ಈ ವರದಿ ಹಾಗೂ ಭಾರತವನ್ನು ರೆಗ್ಯುಲರ್ ಫಾಲೋ ಅಪ್ ಪಟ್ಟಿಗೆ ಸೇರಿಸಿರೋದಿದೆಯಲ್ಲ, ಇದು ಭಾರತದ ಮುಂದಿನ ಆರ್ಥಿಕ ಪ್ರಗತಿ, ಹೂಡಿಕೆಗಳು, ವಿದೇಶಿ ಬಂಡವಾಳದ ಹರಿವು ಈ ಎಲ್ಲ ದೃಷ್ಟಿಯಿಂದ ಸಾಕಷ್ಟು ಸಹಾಯಕ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಆಗಲೇ ನಿಮಗೊಂದು ಪ್ರಶ್ನೆ ಕೇಳಿದ್ದೆ, ಅದಕ್ಕೆ ಸರಿಯಾದ ಉತ್ತರ B, ಸಿಯೋಲ್.
ಕೃತಕ ಬುದ್ಧಿಮತ್ತೆ ಅನ್ನೋದು ಇವತ್ತು ಎಷ್ಟು ಅನುಕೂಲಕರ ಆಗ್ತಾ ಇದೆಯೋ ಅಷ್ಟೇ ಅಪಾಯಕಾರಿಯಾಗಿ ಕೂಡ ಕಾಣ್ತಾ ಇದೆ. ಹೀಗಾಗಿ ಆಯುಧ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ವಿನಾಶಕಾರಿಯಾಗಿ ಅಲ್ಲದೆ ಜವಾಬ್ದಾರಿಯುತವಾಗಿ ಬಳಕೆ ಮಾಡಿಕೊಳ್ಳುವ ನಿಟ್ಟಲ್ಲಿ ಜಾಗೃತಿ ಹಾಗೂ ಜವಾಬ್ದಾರಿಯನ್ನ ಮೂಡಿಸುವ ಸಲುವಾಗಿ ಈ ಜಾಗತಿಕ ಶೃಂಗವನ್ನ ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ ನಗರದಲ್ಲಿ ಸೆಪ್ಟೆಂಬರ್ 9-10 ಆಯೋಜಿಸಲಾಗಿತ್ತು. ಈ ಶೃಂಗಕ್ಕೆ ಸಿಂಗಪುರ ಹಾಗೂ ನೆದರ್ಲ್ಯಾಂಡ್ಸ್ ಸಹ ಪ್ರಾಯೋಜಕತ್ವವನ್ನು ವಹಿಸಿದ್ವು. ಈ ರಿಏಮ್ನ ಮೊದಲ ಸಮ್ಮೇಳನ ಕಳೆದ ವರ್ಷ ಅಂದರೆ 2023 ಫೆಬ್ರವರಿಯಲ್ಲಿ ಹೇಗನ್ನಲ್ಲಿ ಆಯೋಜನೆಗೊಂಡಿತ್ತು. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.